ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ STS ಕರ್ನಾಟಕ. ಇಂದಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ವರ್ಣಮಾಲೆ ವ್ಯಾಕರಣವನ್ನು ನೋಡಲಿಕ್ಕಿದ್ದೇವೆ. ವರ್ಣಮಾಲೆ ಅಂತಂದರೆ ಏನು, ಅದೇ ರೀತಿಯಾಗಿ ವರ್ಣಮಾಲೆಯಲ್ಲಿ ಇರ್ತಕ್ಕಂಥ ಒಟ್ಟು ಅಕ್ಷರಗಳೆಷ್ಟು, ಆ ಅಕ್ಷರಗಳು ಯಾವುವು, ಹಾಗೆ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ವಿಧಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಬಹಳ ಅಂದರೆ ಬಹಳ ಈಸಿಯಾಗಿ ನೀವು ಈ ವರ್ಣಮಾಲೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕಿದ್ದೀರಿ. ಯಾವುದೇ ಒಂದು ಕ್ಲಾಸಿನ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ಈ ಒಂದು ವ್ಯಾಕರಣ ಅನ್ನುವಂಥದ್ದು ಕಷ್ಟ ಅಂತಾದರೆ ಈ ಒಂದು ವಿಡಿಯೋದಿಂದ ಬಹಳ ಈಸಿಯಾಗಿ ನೀವು ಈ ವ್ಯಾಕರಣವನ್ನು ತಿಳಿದುಕೊಳ್ತೀರಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಹಾಗಿದ್ರೆ ವರ್ಣಮಾಲೆ ಅಂತಂದರೆ ಏನು? ವರ್ಣಮಾಲೆ ಅಂತಂದರೆ ಹೆಸರೇ ಸೂಚಿಸೋ ಹಾಗೆ ವರ್ಣ ಅಂತಂದರೆ ಅಕ್ಷರ ಅಂಥೇಳಿ, ಅದೇ ರೀತಿ ಮಾಲೆ ಅಂತಂದರೆ ವ್ಯವಸ್ಥಿತವಾಗಿ ಜೋಡಿಸುವಂಥ ಪ್ರಕ್ರಿಯೆ ಅಂಥೇಳಿ. ಆದ್ದರಿಂದ ವರ್ಣಮಾಲೆ ಅಂತಂದರೆ ವ್ಯವಸ್ಥಿತವಾಗಿ ಜೋಡಿಸಿರ್ತಕ್ಕಂಥ ಅಕ್ಷರಮಾಲೆಯ ಗುಂಪನ್ನು ವರ್ಣಮಾಲೆ ಅಂತ ನಾವು ಹೇಳ್ತೇವೆ. ಬಹಳ ಸುಲಭವಾಗಿ ನಾವು ವರ್ಣಮಾಲೆಯ ಡೆಫಿನೇಷನನ್ನು ನೋಡ್ಕೊಳ್ಬೋದು. ಅದೇ ರೀತಿ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಒಟ್ಟು ಅಕ್ಷರಗಳ ಸಂಖ್ಯೆ 49. ಹಾಗಾದರೆ ಆ ವರ್ಣಮಾಲೆಯಲ್ಲಿ ಇರ್ತಕ್ಕಂತಹ ಅಕ್ಷರಗಳು ಯಾವುದು ಅಂತ ಕೇಳಿದರೆ ಅ, ಆ, ಈ ಇಂದ ಹಿಡಿದು ಯ, ರ, ಲ, ವ, ಶ, ಶ, ಸ, ಹ, ಳ ಇಲ್ಲಿಯ ತನಕ ಇರ್ತಕ್ಕಂಥ ಅದಿಂದ ಹಿಡಿದು ಲದವರೆಗೆ ಇರ್ತಕ್ಕಂಥ ಪ್ರತಿಯೊಂದು ಅಕ್ಷರವೂ ಕೂಡ ವರ್ಣಮಾಲೆಗೆ ಸೇರಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದು ಟೋಟಲ್ಲಾಗಿ 49 ಅಕ್ಷರಗಳು ಇದ್ದಾವೆ. ಅದೇ ರೀತಿ ವರ್ಣಮಾಲೆಯ ವಿಧಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ ಸ್ವರಾಕ್ಷರಗಳು, ಎರಡನೆಯದಾಗಿ ವ್ಯಂಜನಾಕ್ಷರಗಳು, ಅದೇ ರೀತಿ ಮೂರನೆಯದಾಗಿ ಯೋಗವಾಹಗಳು ಎಂಬ ವಿಧವನ್ನು ನಾವು ಕಾಣಬಹುದು. ಒಟ್ಟು ವರ್ಣಮಾಲೆಯ 49 ಅಕ್ಷರಗಳಲ್ಲಿ ನಾವು ಸ್ವರಾಕ್ಷರಗಳಲ್ಲಿ 13 ಅಕ್ಷರಗಳು, ವ್ಯಂಜನಾಕ್ಷರಗಳಲ್ಲಿ 34 ಅಕ್ಷರಗಳು, ಅದೇ ರೀತಿ ಯೋಗವಾಹಗಳಲ್ಲಿ 2 ಅಕ್ಷರಗಳನ್ನು ಕಾಣಬಹುದು.